ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳನಿಗಿಕ್ಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಮ ದೇವನ ಶರಣರ ಸಂಗ ಮಾಡುವುದು. ಹೋಳಿ ಹುಣ್ಣಿಮೆಯ ನಿಮಿತ್ತವಾಗಿ ಪ್ರಭುಲಿಂಗೇಶ್ವರ ಅನ್ನಪ್ರಸಾದ ಸಮಿತಿ ಹಾಗೂ ಶಿವಾನುಭವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮಗೆ ಶರಣು ಶರಣಾರ್ಥಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿಗಳು ನಿನ್ನೊಡವೆ ಎಂಬುವುದು ಜ್ಞಾನ ರತ್ನ. ಅಂತಪ್ಪ ದಿವ್ಯ ರತ್ನವನ್ನು ನೀ ನೆಡಬಿಡದೆ ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಹೊರತು ಶ್ರೀಮಂತರಿಲ್ಲ ಮರುಳೆ. ಅಲ್ಲಮ ಪ್ರಭುದೇವರು ಜ್ಞಾನದ ಒಂದು ತುಟ್ಟ ತುದಿಯನ್ನು ಏರಿದಂಥವರು. 12ನೇ ಶತಮಾನದಲ್ಲಿ ಬಸವಣ್ಣನವರು 12 ವರ್ಷಗಳ ಕಾಲ ಶೂನ್ಯಪೀಠಕ್ಕೆ ಯಾರನ್ನ ಅಧಿಪತಿಗಳನ್ನಾಗಿ ಮಾಡಬೇಕಂತ ಕಾಯ್ಕೋತ ಕುಂತಾಗ ಸಿಕ್ಕಂಥವ್ರತ್ತಂದ್ರೆ ಅಲ್ಲಮ ಪ್ರಭುದೇವರು. ಭಕ್ತ, ಮಹೇಶಿ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥ 6 ಸ್ಥಳಗಳನ್ನು ಏರಿ ಹೋದವರು ಅಲ್ಲಮ ಪ್ರಭುದೇವರು. ಇವತ್ತಿನ ವಿಜ್ಞಾನದೊಳಗ ಯಾರ ಮಿದುಳಿನ ಜ್ಞಾನದ ಶಕ್ತಿ ಎಷ್ಟೈತಿ ಅಂತ ಹೇಳಿ ಒಂದು ಅಳೆಯುವ ಸಾಧನೆಗಳದಾವು. ಅದರೊಳಗ ಅಳದ ಹೇಳ್ತಾರೋ, ಜಗತ್ತಿನ ಜ್ಞಾನಿಗಳೊಳಗ ಜಗತ್ತಿನ 6 ಪ್ರಮುಖ ಜ್ಞಾನಿಗಳಲ್ಲಿ ಅಲ್ಲಮ ಪ್ರಭುದೇವರು ಒಬ್ರು ಅಂತ ಅಲ್ಲಮ ಪ್ರಭುವಿನ ಪುಣ್ಯ ಕ್ಷೇತ್ರ, ಪಾದ ಧೂಳಿಯಿಂದ ಪಾವನವಾಗಿರ್ತಕ್ಕಂಥ ಕ್ಷೇತ್ರ ಈ ತೇರ್ದಾಳ್. ಈ ತೇರ್ದಾಳದಲ್ಲಿ ಇನ್ಕ ಹಳ್ಯಾಳಿ ಅವರು ಹೇಳಿದಂಗ 1992ರಲ್ಲಿ ಇಲ್ಲಿ ಪ್ರಭು ಹಳ್ಯಾಳದಾರು, ವಾಲಿ ಅಕ್ಕೋರ್ದಾರು. 92ರಲ್ಲಿ ಬಸವ ಧರ್ಮ ಪೀಠ ಕೂಡಲ ಸಂಗಮದ ಲಿಂಗಾನಂದ ಸ್ವಾಮಿಗಳು ವಿಶ್ವಧರ್ಮ ಪ್ರವಚನ ಹೇಳಲಿಕ್ಕೆ ಬಂದಿದ್ರು. 1 ತಿಂಗಳ ಪರ್ಯಂತರ ಸಿದ್ದೇಶ್ವರ ಶಾಲೆ ಗ್ರೌಂಡಿನೊಳಗೆ ಪ್ರವಚನ ಹೇಳಿದ್ರು. ಕೊನೆಗೆ ಸಿದ್ದೇಶ್ವರ ಸ್ವಾಮಿಗಳನ್ನು ಕರೆಸಿದ್ರು, ಬಿಜಾಪುರ ಜ್ಞಾನ ಯೋಗಾಶ್ರಮ ಸಿದ್ದೇಶ್ವರ ಸ್ವಾಮಿಗಳು. ಅವಾಗ ಸಿದ್ದೇಶ್ವರ ಸ್ವಾಮಿಗಳದ್ದು ಅಷ್ಟೇನ ಈ ಕೊನೆಗೆ ಕಾಲದೊಳಗೆ ಇದ್ದಷ್ಟು ಪ್ರಚಾರ ಇದ್ದಿರಲಿಲ್ಲ. ಅವಾಗ ಅವರಿಗೆ ಸಹಿತ ಲಿಂಗಾನಂದ ಸ್ವಾಮಿಗಳು ಏನಂದ್ರೆ, ನನ್ನ ಚಿಕ್ಕ ತಮ್ಮ ಚೊಕ್ಕ ಚಿನ್ನ ಅಂತೇಳಿ ಲಿಂಗಾನಂದ ಸ್ವಾಮಿಗಳು ಹೇಳಿದರು. ಬಸವ ತತ್ವವನ್ನ ನಾಡಿನ, ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಿದಂಥವರು ಕೂಡಲ ಸಂಗಮದ ಲಿಂಗಾನಂದ ಸ್ವಾಮಿಗಳು. ಬಿಟ್ಟು ಬಿಡದ 40-45 ವರ್ಷಗಳ ಕಾಲ ಪ್ರವಚನವನ್ನು ಹೇಳಿದಂಥವರು. ಅವರ ಒಂದು ಮಾರ್ಗದರ್ಶನ ಮತ್ತು ಒಂದು ನಿರ್ದೇಶನದ ಮುಖಾಂತರ 92ರಲ್ಲಿ ಇಲ್ಲಿ ಶಿವಾನುಭವ ಸಂಘ ಪ್ರಾರಂಭ ಆಯಿತು. 92-93 ಯಾಕಂತಂದ್ರೆ ನಾ ಅದ್ರೊಳಗೆ ಸಂಪೂರ್ಣ ಭಾಗವಹಿಸಿದಂಥ ಮನುಷ್ಯ ಅದನ್ನ. ಅದ್ರೊಳಗೆ ಇಲ್ಲಿ ತೆಳಗಿನ ಮನಿ ಮಗೈ ಸ್ವಾಮಿಗಳಿದ್ರು, ಹನಗಂಡಿ ಈಶ್ವರ ಡಾಕ್ಟರ್ ಅವರಿದ್ರು, ದೆಸ್ತೋಟ್ ರಾಯಪ್ಪಜ್ಜಾರಿದ್ರು, ಆಮೇಲೆ PP ನಾಡಗೌಡ್ರು, ಪ್ರವೀಣ್ ನಾಡಗೌಡ ಅವ್ರ ತಂದೆ ಅವರು ಇದ್ರು, ನಮ್ಮ ದೊಡ್ಡಮನಿ ಅಜ್ಜಾರ ಅವರಿದ್ರು, ಮಾಸ್ತಿ ಅಕ್ಕೋರಿದ್ರು, ವಾಲಿ ಅಕ್ಕೋರಿದ್ರು, ಭಾಳಷ್ಟು ಮನ್ಮಿ ಅವರು, ಆಮೇಲೆ ಜಡಿ ಅವರು, ಹಿಂಗೆಲ್ಲ ಹಿರಿಯರಿದ್ರು. ಪ್ರಥಮದಲ್ಲಿ ಪ್ರಾರಂಭ ಮಾಡಿದ್ದನ್ನ ರಾಷ್ಟ್ರೀಯ ಬಸವ ದಳದ ಪ್ರಾರ್ಥನಾ ಅಂಥೇಳಿ ಸೋಮವಾರಕ್ಕೊಮ್ಮೆ ಅವ್ರು ಪ್ರಾರಂಭ ಮಾಡ್ರು. ಅದನ್ನು ನಾವೆಲ್ಲರೂ ಕೂಡಿ ನಡೆಸ್ಕೊಂಡು ಹೋಗಿದ್ದು. ನಂತರದೊಳಗೆ ಆ ಬಸವಣ್ಣನವರ ವಚನ ನಾಮಾಂಕಿತವನ್ನು ತಿದ್ದುಪಡಿ ಮಾಡುವಂಥ ಸಂದರ್ಭದೊಳಗೆ ಒಂದು ಸ್ವಲ್ಪ ಗೊಂದಲಕ್ಕೊಳಗಾಗಿ ರಾಷ್ಟ್ರೀಯ ಬಸವ ದಳದ ಪ್ರಾರ್ಥನಾ ಹೋಗಿ ಆಧ್ಯಾತ್ಮಿಕ ಗೋಷ್ಠಿ ಶಿವಾನುಭವ ಸಂಘ ಅಂತ ಹೇಳಿದ ಮರುನಾಮಕರಣ ಆಗಿ ಅಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಹಳ್ಯಾಳ್ ಅವರಾಗಿರ್ಬೋದು ಮತ್ತು ಬಕಾರಿ ಅವರಾಗಿರ್ಬೋದು, ಭಾಳಷ್ಟು ಜನ ನಮ್ಮ ಮಾಳಿ ಅವರಾಗಿರ್ಬೋದು, ಭಾಳಷ್ಟು ಜನ ವಾಲಿ ಅಕ್ಕವರಾಗಿರ್ಬೋದು, ಬೇರೆ ಬೇರೆ ಸ್ಥಳಗಳ ಸಹಿತ ಅದು ಮಲ್ಲಿಕಾರ್ಜುನ ದೇವಸ್ಥಾನ ಆಯಿತು, ಆಮೇಲೆ ನಮ್ಮ ಶಿವಲಿಂಗೇಶ್ವರ ಸ್ವಾಮಿಗಳ ಒಂದು ವಿರಕ್ತ ಮಠ ಆಯಿತು. ಇದೆಲ್ಲ ನಡೆಸ್ಕೊಂಡು ಬಂದರು. ಆದರೂ ಸಹಿತ ನಿರಂತರವಾಗಿ ಮಾಡಿಕೊಂಡು ಏನು ಉಳಿಸ್ಕೊಂಡು ಮತ್ತೆ ಬೆಳೆಸ್ಕೊಂತ ಹೊಂಟಿರಿ. ನಿಮ್ಮೆಲ್ಲರಿಗೂ ನಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿ ಅಲ್ಲಮ ಪ್ರಭುದೇವರುಗಳು ಹೇಳಿದಂಥ ಒಂದು ಮಾತು
ಎಲ್ಲ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿಗಳು ತಂದ್ರು. ಯಾವುದು ನಿನ್ನನ್ನು ಶ್ರೀಮಂತಗೊಳಿಸ್ತೈತೋ, ಯಾವುದು ನಿನ್ನ ಸುಖಮಯಗೊಳಿಸ್ತೈತೋ, ಯಾವುದು ನಿನ್ನನ್ನು ಮುಕ್ತಿ ಮಾರ್ಗಕ್ಕೆ ಕರೆದು ಹೋಯ್ತೈತಿ ಅಂತಂದ್ರೆ ಅದು ಜ್ಞಾನ ಮಾತ್ರ. ಜ್ಞಾನದ ಕೊರತೆಯಿಂದ ನಾವು ಈ ಭವಬಂಧನಕ ಸುಖ ದುಃಖಗಳಿಗೆ, ನೋವು ನಲಿವುಗಳಿಗೆ ಒಳಗಾಗಿರ್ತೀವಿ. ಜ್ಞಾನವಂತರ ಎಂದು ಬಿಸಿಲಿಗೆ ಬಾಡಂಗಿಲ್ಲ, ಮಳೆಗೆ ಚಿಗಿಯಂಗಿಲ್ಲ, ಅವರು ಒಂದೇ ರೀತಿ ಇರ್ತಾರೆ. ಈಗ ನಾನು ಆಕಸ್ಮಿಕವಾಗಿ ಇಲ್ಲಿ ಬಂದೀನಿ. ನಾನು ಸುಮಾರು 15-20 ವರ್ಷದಿಂದ ಬಣ್ಣದ ಆಟ ಆಡಿಲ್ಲ. ಅಲ್ಲೇನು ಪ್ಲಾಟ್ನ್ಯಾಗ ಬ್ರಹ್ಮಾನಂದನ ಗುಡಿ ಹಿಂದಿನ ಬಾಜು ಪ್ಲಾಟ್ನ್ಯಾಗ ಏನು ಪ್ರಾರಂಭ ಮಾಡಿತ್ತಲ್ಲ, ಮಾಳೆ ಅವರು ಇದ್ರು, ಭಾಳ ಚಂದ ಮಾತಾಡ್ತಿದ್ರು ಪರಿಣಾಮಕಾರಿಯಾಗಿ. ಅಲ್ಲೆಲ್ಲ ನಾವು ಭಾಗವಹಿಸ್ತೀವಿ. ಮತ್ತು ನಮ್ಮ ಸಾಹಿತ್ಯಿಕ ಸಂಘಟನೆ ಐತಿ, ನಿಮಗೆಲ್ಲ ಗೊತ್ತೈತಿ. ತೇರ್ದಾಳ್ ತುಕಾರಾಮನ ನಂತರ ಸಾಹಿತ್ಯಿಕವಾಗಿರ್ತಕ್ಕಂಥ ಸಂಘಟನೆಯನ್ನು ಪ್ರಾರಂಭ ಮಾಡಿದ ನಮ್ಮ ಕುವೆಂಪು ಕನ್ನಡ ಯುವಕ ಸಂಘದೊಳಗೆ ನಿಮ್ಮೆಲ್ಲರನ್ನೂ ಒಳಗೊಂಡಂತೆ ಪ್ರಾರಂಭ ಮಾಡಿ ಒಂದು 8-10 ಜನ ಏನೇನೋ ಸಾಹಿತ್ಯ ಒಂದು 2-3 ಪುಸ್ತಕಗಳನ್ನು ಬರೆದ್ರು. ಅದರೊಳಗೆ ನಾನು ಒಬ್ಬ. ಸಿದ್ದೇಶ್ವರ ಸ್ವಾಮಿಗಳು 2009 ದಾನಿಗೊಂಡು ಕಾಲೇಜ್ ಆವರಣದೊಳಗೆ ಅಲ್ಲಿನ ಮೈದಾನದೊಳಗೆ ಪ್ರವಚನ ಹೇಳಿದ್ರು. ಕೊನೆ ಸಂದರ್ಭದೊಳಗೆ ನನ್ನ ಪುಸ್ತಕ ಸಹಿತ ಸಿದ್ದೇಶ್ವರ ಅಪ್ಪಗಳ ನನ್ನ ಆಧುನಿಕ ವಚನಗಳು ಅಂತಕ್ಕಂಥ ಕೃತಿಯನ್ನು ಸಿದ್ದೇಶ್ವರ ಅಪ್ಪಗಳು ತಮ್ಮ ವೇದಿಕೆ ಮೇಲೆ ಬಿಡುಗಡೆ ಮಾಡಿದ್ರು. ನನಗೂ ಅತ್ಯಂತ ಖುಷಿ ಆಯಿತು. ನಿಮ್ಮ ಮುಂದೆ ದನ ಕಾಯ್ಕೋತ, ಕಬ್ಬು ಕಡ್ಕೋತ, ಗಾನಕ್ಕೆ ಹೋಗ್ಕೋತ ಇರುವಂಥ ಮನುಷ್ಯ ನನ್ನಂಥವ್ರ ಸಾಲಿ ಕಲಿಯಲ್ದವ್ರ ನೀವೆಲ್ಲ ಭಾಳಷ್ಟು ಮಂದಿ ಶಿವಾನುಭವದೊಳಗೆ ಸಂಘದೊಳಗೆ ಅದಿರಿ. ನೀವು ಮಾತಾಡುವಂಥ ಶಬ್ದ ನೋಡ್ರೆ ಯಾವ ಪಂಡಿತಗ ಅಥವಾ ಯಾವ ಒಬ್ಬ PhD ಮಾಡಿದವಗೂ ಆ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಯಾವುದರಿಂದ ಸಾಧ್ಯ ಐತೆ ಅಂದ್ರೆ ಸಜ್ಜನರ ಸಂಘದಿಂದ ಮಾತ್ರ ಸಾಧ್ಯ ಐತೆ ಅಂತಕ್ಕಂಥದ್ದನ್ನು ನೀವು ನಿರೂಪಿಸಿಕೊಟ್ಟರಿ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗ ವಯ್ಯ, ಸಂಘಗಳೆರಡುಂಟು ಒಂದು ಇಡಿ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ ಅನ್ನುವ ಹಂಗ ಈ ಸಜ್ಜನರ ಸಂಘ ನಮ್ಮನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ನಮ್ಮನ್ನ ಮುಕ್ತಿ ಮಾರ್ಗಕ್ಕೆ ಕೊಂಡು ಹೋಯ್ತಾವು. ಇನ್ಕ ಹೇಳಿದ್ರು, ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಲ್ಬದೆ, ಕಡಗೀಲು ಬಂಡಿಗೆ ಆಧಾರ ಕಡುದರ್ಪಣವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಅಂತ. ನಮ್ಮ ಜೀವನ ಅಂತಕ್ಕಂಥದ್ದು ಬಂಡಿ. ಅಲ್ಲಮ ಪ್ರಭುದೇವರು ಹೇಳ್ತಾರ, ದೇಹವೆಂದು ಎಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ, ಹಾಲುಗಳೆರಡು ಗಾಲಿ ಕಂಡಯ್ಯ, ಬಂಡಿ ಹೊಡೆವ ರೈವರು ಒಬ್ಬರಕೊಬ್ಬರು ಮಾನಿಸರು, ಅದರಿಚ್ಛೆಯ ಅರಿತು ಹೊಡೆಯದಿದ್ದರೆ ಅದರ ಅಚ್ಚು ಮುರಿದಿತ್ತು ಗುಹೇಶ್ವರಾತ್. ಈ ಜೀವನದ ಗುರಿ ಏನು, ಇದರ ಇಚ್ಛೆ ಏನು ಅಂತಕ್ಕಂಥದ್ದು ಅರಿತುಕೊಂಡ ಈ ಬದುಕಂತಕ್ಕಂಥ ಬಂಡಿಯನ್ನ, ದೇಹ ಅಂತಕ್ಕಂಥ ಬಂಡಿಯನ್ನು ಓಡಿಸ್ಬೇಕು. ಈ ಬಂಡಿಗೆ ಏನಿರ್ಬೇಕಂತಂದ್ರ ಕಡಗಿಲಿಲ್ಲದ ಬಂಡಿ. ಯಾರು ಹೇಳ್ರು? ಜೇಡರ ದಾಶಿಮಯ್ಯನವ್ರು ಏನು ಹೇಳ್ತಾರು? ಒಂದು ಬಂಡಿ, ಈಗ ಭಾಳಷ್ಟು ಬಂಡಿಗಳ ಮಾಯಾಗ್ಯಾವ, ಎತ್ತುಗಳ ಮಾಯಾಗ್ಯಾವ, ಆ ಮಾತು ಬೇರೆ. ಆದ್ರೆ ಈ ನೀವೆಲ್ಲ ಹಿರಿಯರ್ದ್ರೆ ನಿಮ್ಗೆ ಗೊತ್ತಾಕತಿ, 16,000 ಎತ್ತು ಇರಬಹುದು, 16,000 ಬಂಡಿ ಇರಬಹುದು, ಹೊಡ್ಯಾವ ಎಂಥವರೇ ಇರಬಹುದು. ಒಂದು 5-10 ರೂಪಾಯಿದ ಕೀಲು ಹಾಕಲಿಲ್ಲ ತಂದ್ರೆ ಆ ಬಂಡಿ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೇ ಹೋಗಿ ಬಿದ್ದು ಅಪಾಯಕ್ಕೆ ಕಾರಣ ಆಗೋ ಸಾಧ್ಯತೆ ಐತಿ. ಜೀವನ ಅನ್ನತಕ್ಕಂಥ ತುಂಬಿದ ಬಂಡಿ ಇದು. ಸಾಗಬೇಕಾದ್ರೆ ಶಿವಶರಣರ ಅಂತಕ್ಕಂಥ ನುಡಿಯನ್ನ ನಮ್ಮ ಕಿವಿ ಅಂತಕ್ಕಂಥ ಕೀಲದೊಳಗೆ ಹಾಕಿದ್ರೆ ಮಾತ್ರ ಸುರಳಿತವಾಗಿ ನಮ್ಮ ಜೀವನದ ಬಂಡಿ ಕೊನೆಗಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಅಲ್ಲಮ ಪ್ರಭುದೇವರು ಹೇಳ್ಯಾರು. ಆಮೇಲೆ ಶಿವಶರಣರ ಸಾಕಷ್ಟು ಹೇಳ್ಯಾರು. ಕನ್ನಡ ನಾಡಿನೊಳಗ ಇಂಥ ಅಲ್ಲಮ ಪ್ರಭುದೇವರು, ಬಸವಣ್ಣನವರು ಹುಟ್ಟಿ ಇವತ್ತು ನಮ್ಮ ದೇಶದೊಳಗೆ ದೊಡ್ಡ ದೊಡ್ಡ ಮಹಾತ್ಮರದಾರು, ಸಾಕಷ್ಟು ಮತ ಧರ್ಮ ಪಂಥ ಇದ್ರೂ ಸಹಿತ ಹೊರದೇಶದೊಳಗ ಈಗ ಲಂಡನ್ದೊಳಗ ಬಸವಣ್ಣನವರು ಲಂಡನ್ ಪಾರ್ಲಿಮೆಂಟ್ದೊಳಗೆ ಬಸವಣ್ಣನವರ ಮೂರ್ತಿ ಮುಂದೆ ನಿಂದ್ರಿಸ್ತಾರಪ್ಪ ಅಂತಂದ್ರೆ ಬಸವ ತತ್ವ ಎಂಥದ, ಬಸವಣ್ಣನವರ ಭೂಮಿ ಒಳಗೆ ಹುಟ್ಟಿದಂಥ ನಾವೆಂಥ ಪುಣ್ಯವಂತರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಇವತ್ತು ಕನ್ನಡ ಏನಾದರೂ ಉಳಿದಿದ್ರೆ ಅದು ಶರಣ ಸಾಹಿತ್ಯದಿಂದ, ವಚನ ಸಾಹಿತ್ಯದಿಂದ ಉಳಿತತಿ ಬೆಳಿತತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೆ ಅನಿಸ್ತತಿ, ನೀವೆಲ್ಲರೂ ಬಿಳಿ ಬೆಳ್ಳಕ್ಕಿ ಹಂಗೆ ಇಲ್ಲಿ ಬಂದು ಕೂತರಿ, ನಾ ಒಂದು ಕಾಗಿ ಹಂಗೆ ಬಣ್ಣ ಹಚ್ಕೊಂಡು ನಿಮ್ಮ ಒಳಗೆ ಬಂದು ಸೇರಿನಿ ನಂಗೆ ತಪ್ಪಾತೇನೋ ಅಂತ ಅನಿಸ್ತೈತಿ. ಆದ್ರೂ ಸಹಿತ ಇಷ್ಟೆಲ್ಲ ಆದ್ರೂ ಸಹಿತ ಹೆಂಗೈತಿ ಆಧ್ಯಾತ್ಮಿಕ ಸೆಳೆತ ಅಂತಕ್ಕಂಥದ್ದು ಅಂದ್ರೆ ಅಷ್ಟೆಲ್ಲ ನಾ ಬಂದದ್ದು ಆ ಬಣ್ಣದ ಇದನ್ನ ಮಾಡಕ್ಕೆ ಬಂದಿನ. ಆದ್ರೆ ಇಲ್ಲಿ ಐತೆ ಅನ್ನೋದು ಕೇಳ್ಕೊಂಡು ಈ ಕಡೆ ಬನ್ನಿ, ಮತ್ತು ನಿಮ್ಮೊಳಗೆ ಭಾಗವಹಿಸಿನಿ, ನಿಮ್ಮ ಮಾತುಗಳನ್ನು ಕೇಳಿನಿ. ಕೊತ್ತಂಬರಿ ಸರ್ ಉತ್ತಮವಾಗಿರ್ತಕ್ಕಂಥ ಗೀತೆಗಳನ್ನ ಅವರು ಬಹಳ ದಿವಸಗಳಿಂದ ನಮ್ಮ ಕುವೆಂಪು ಕನ್ನಡ ಯುವಕ ಸಂಘ ಆಗಿರ್ಬೋದು, ಶಿವಾನುಭವ ಸಂಘ ಆಗಿರ್ಬೋದು,
ಇದ್ದುಕೊಂಡು ಬಹಳಂತ ನಿಮ್ಮನ್ನೆಲ್ಲರನ್ನೂ ನೋಡುವಂಥದ, ನಿಮ್ಮ ಮಾತುಗಳನ್ನು ಕೇಳುವಂಥದ ಒಂದು ಅವಕಾಶವನ್ನು ಮಾಡಿಕೊಟ್ರಿ. ನಾನು ಕೂಡ ಒಳಗೆ ಹೆಂಗೈತಿ ಒಮ್ಮೆ ಏನಪ್ಪ ಅಂದ್ರೆ ಗುರುವಿನ ಪಾದ ಮುಟ್ಟಿತಪ್ಪ ಅಂತಂದ್ರೆ ಅದು ಎಷ್ಟರೇ ಯಾಕಾಗತ್ತೆ ಅರಿವು ಮೂಡ್ತತಿ ಅನ್ನೋದಕ್ಕೆ ಅಂಥ ಎಲ್ಲ ಕಾರ್ಯಕ್ರಮಗಳು ಮಾಡ್ಬೇಕಂತ ಬಂದರೂ ಸಹಿತ ನಮ್ಮನ್ನಿಲ್ಲಿ ಆಧ್ಯಾತ್ಮಿಕ ಚಿಂತನಗೋಷ್ಠಿ, ಶಿವಾನುಭವ ಸಂಘ, ಈ ಪ್ರಾರ್ಥನೆ, ನಿಮ್ಮ ಒಡನಾಟ ಅನ್ನೋದು ನನ್ನನ್ನು ಈ ಒಂದು ಅಲ್ಲಮಪ್ರಭುವಿನ ಕಲ್ಯಾಣ ಮಂಟಪದ ಅನುಭವ ಮಂಟಪಕ್ಕೆ ನನ್ನನ್ನು ಕರ್ಕೊಂಡು ಬತ್ತು. ಇನ್ನೊಂದು ಹೇಳಿದ್ರು ನಮ್ಮ ಹಳ್ಯಾಳವರು, ಯಾರು ತಂಬೂರಿ ಅವ್ರೇನು ಹಳ್ಯಾಳವರು ಏನು ಹೇಳಿದ್ರು, ಇದು ಅಲ್ಲಮಪ್ರಭುವಿನ ಸ್ಥಾನ ಐತಿ, ಇದು ಅಲ್ಲಮಪ್ರಭುವಿನ ಸ್ಥಾನ ಐತಿ. ಅಲ್ಲಮಪ್ರಭು ಅನುಭವ ಮಂಟಪದ ಮುಖಾಂತರ ಜಗತ್ತಿಗೆ ಜ್ಞಾನವನ್ನು ಬಿತ್ತರಿಸಿದಂಥವ್ರು. ಅಂಥ ಅಲ್ಲಮಪ್ರಭುವಿನ ಪುಣ್ಯಕ್ಷೇತ್ರದಲ್ಲಿ ಇದ್ದುಕೊಂಡು ನಾವು ಏನಾದರೂ ಶಿವಾನುಭವನ್ನ ಈ ಸತ್ಸಂಗವನ್ನು ನಡೆಸಿದ್ರಕ ಅದು ಅಲ್ಲಮಪ್ರಭುವಿಗೆ ಸ್ಥಾನದೊಳಗೆ ಇದ್ದು ನಮಗೆ ನಾವು ಹುಟ್ಟುವ ಪ್ರಯೋಜನ ಇಲ್ಲ. ನಮಗೇನು ಹುಣ್ಣಿಮೆಗೋ, ಅಮಾಸಿಗೋ, ಸೋಮವಾರೋ, ಯಾವ ಹಬ್ಬಗಳು ಬಂದಾಗೋ ಎಲ್ಲರೂ ಸೇರಿಕೊಂಡು ಇಂಥ ಒಂದು ಒಳ್ಳೆಯ ಸತ್ಸಂಗವನ್ನು ಮಾಡೋದು. ಹಬ್ಬ ಹುಣ್ಣಿಮೆ ಬಂದರೆ ಉಬ್ಬಿ ಕುಣಿಯುತ್ತಿರಬೇಕು, ಒಬ್ಬರನ್ನೊಬ್ಬರು ಬೆರೆತು ಹಾಡಿದರೆ ಸ್ವರ್ಗದ ದಿವ್ಯ ಊರೆಲ್ಲ ಮಗುಮಲ್ಲ ಅಂತೇಳಿ ನಾನು ಕೆಲವು ವಚನಗಳನ್ನು ಬರಿತೀನಿ. ನಮ್ಮ ಮೇಘಾಡಿ ಅವ್ರು ಹೇಳ್ರು, ಇವ್ರು ಅಣ್ಣಾರವ್ರ ಜೊತೆ 10-15 ವರ್ಷ, ಇವ್ರ ತಂದೆ ಅವ್ರ ಜೋಡಿ 10-15 ವರ್ಷ ಕೆಲಸ ಮಾಡಿನ ಸಾರ್ವಜನಿಕ ರಂಗದೊಳಗೆ. ಅವ್ರನ್ನೆಲ್ಲ ಬಹಳಷ್ಟು ಜನ ಆದರೂ ಸ್ಮರಿಸುವಂಥದ್ದು, ಬಹುಶಃ ಎಲ್ಲರೂ ಸ್ಮರಿಸೋಕ್ಕೆ ಸಾಧ್ಯತೆ ಇಲ್ಲ. ಇದು ನಿರಂತರವಾಗಿ ಸಾಗಲಿ. ನಿಮ್ಮ ಒಂದು ಜ್ಞಾನ, ಅಲ್ಲಮಪ್ರಭುವಿನ ಕೃಪೆ, ಅವನ ಜ್ಞಾನ ನಿಮ್ಮ ಮುಖಾಂತರ, ಶಿವಾನುಭವ ಸಂಘದ ಮುಖಾಂತರ ನಿರಂತರವಾಗಿ ಸಾಗಲಿ. ಮತ್ತೊಂದು ಹೊಸ ವ್ಯಕ್ತಿಗಳಿಗೆ ಅವಕಾಶ ಕೊಡುವಂಥದ್ದಾಗಬೇಕು. ಈ ಶಿವಾನುಭವ ಸಂಘ ಇಷ್ಟು ಯಾಕೆ ಬೆಳೀತು ಅಂತಕ್ಕಂಥದ್ದು ಒಂದು ಮಾತು ಹೇಳಿ ಮುಗಿಸ್ತನ್ನ. ಶಿವಾನುಭವ ಸಂಘ ಯಾಕೆ ಮುಗಿಸ್ತು? ಒಬ್ಬ ಯಾವರೇ ಜ್ಞಾನಿ ಬಂದು, ಪಂಡಿತ್ ಬಂದು ತನಗೆ ತಿಳಿದದ್ದು ಹೇಳಿ ಹೊಕ್ಕಿತ್ತಂದ್ರೆ ಇದು 20-35 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಈ ಶಿವಾನುಭವ ಸಂಘ ಬರ್ತಿರ್ಲಿಲ್ಲ. ಇಲ್ಲಿ ಎಲ್ಲರಿಗೂ ಹಾಡಾಕ, ಎಲ್ಲರಿಗೂ ಮಾತನಾಡಾಕ ಅವಕಾಶ ಸಿಕ್ಕದ್ರಿಂದ ಯಾವುದೇ ಒಂದು ಸಂಘ ಸಂಸ್ಥೆ ಬೆಳಿಬೇಕಾದ್ರೆ ಒಬ್ಬ ಇಬ್ಬನಿಂದ ಉಳ್ಯಾಕ ಸಾಧ್ಯತೆ ಇಲ್ಲ. ಎಲ್ಲರಿಗೂ ಅದರೊಳಗೆ ಪಾತ್ರ ಕೊಟ್ಟಾಗ, ಎಲ್ಲರಿಗೂ ಅವರ ಅನುಭವ ಕೇಳಿದಾಗ, ಅವರ ಅಭಿಪ್ರಾಯ ಕೇಳಿದಾಗ, ಅನಿಸಿಕೆ ಕೇಳಿದಾಗ, ಅದರಂತೆ ನಡೆದಾಗ ಮಾತ್ರ ಒಂದು ಸಂಘ 30-40-100 ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯ ಇದೆ. ಈಗಿರ್ತಕ್ಕಂಥವ್ರು ಭಾಳ, ನೀವೆಲ್ಲ ಏನಂತಂದ್ರೆ ಭಾಳ ಜವಾಬ್ದಾರಿಯುತವಾಗಿ ಈಗ ಸಂಘಟನೆಯನ್ನು ನಡೆಸ್ಕೊತ ಬಂದಿದ್ದೀರಿ. ಮತ್ತು ಹೊಸ ವ್ಯಕ್ತಿಗಳನ್ನು ಇದರೊಳಗೆ ಸೇರ್ಪಡೆ ಮಾಡುವುದರ ಮುಖಾಂತರ ಈ ಶಿವಾನುಭವ ನಿರಂತರವಾಗಿ ಸಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ನನಗೂ ಕೂಡ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ದಿನಷ್ಟು ಆಯುಷ್ಯ ಇದು ಪಡೆಯಲಿಲ್ಲ, ಒಂದಿನ ಎದ್ದು ಹೋಗುದು ಗಟ್ಟಿ ಎಂಬುದು ಗೊತ್ತೇ ಇಲ್ಲ. ಎಂಥ ಮಾನವ ಜನ್ಮ ಇದಕ್ಕ ಬುದ್ಧಿನಿಲ್ಲ. ಹಿಂದೆ ಹಲವು ಜನ್ಮ ತಿರುಗಿ ಬಂದಿತಲ್ಲ, ಇದಕ್ಕ ಮುಂದೆ ಹೋಗುವಂತ ಮಾರ್ಗ ಗೊತ್ತೇ ಇಲ್ಲ. ಎಂಥ ಮಾನವ ಜನ್ಮ ಇದಕ್ಕ ಬುದ್ಧಿನಿಲ್ಲ. ನಂದು ನಿಂದು ಎಂಬ ಭ್ರಾಂತಿ ಬಡದಿತಲ್ಲ, ನಂದು ನಿಂದು ಎಂಬ ಭ್ರಾಂತಿ ಬಡದಿತಲ್ಲ. ಒಂದಿನ ನಂದು ನಿಂದು ಎಲ್ಲ ಬಿಟ್ಟು ನಡೆದಿತಲ್ಲ. ಎಂಥ ಮಾನವ ಜನ್ಮ ಇದಕ್ಕ ಬುದ್ಧಿನಿಲ್ಲ. ಅಪ್ಪ ಅಣ್ಣ ತಮ್ಮ ಬಂದು ಬಳಗವೆಲ್ಲ ನಿನ್ನ ಒಪ್ಪದಿಂದ ಅಪ್ಪಿಕೊಂಡು ಉಳಿಸಲಿಲ್ಲ. ಎಂಥ ಮಾನವ ಜನ್ಮ ಇದಕ್ಕ ಬುದ್ಧಿನಿಲ್ಲ. ಎಲ್ಲ ಸುಳ್ಳು ಒಂದೇ ನಿಜವೋ ತಿಳಿಯೋ ಬೈಲ, ಇದರ ಮೂಲ ತಿಳಿಸುವಂತ ಗುರುವಿನ ಹೊಂದಲಿಲ್ಲ. ಎಂಥ ಮಾನವ ಜನ್ಮ ಇದಕ್ಕ ಬುದ್ಧಿನಿಲ್ಲ. ಎಂಥ ಮಾನವ ಜನ್ಮ ಇದಕ್ಕ ಬುದ್ಧಿನಿಲ್ಲ.